ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಬೆಳಗಿಂದ ವಿಡಿಯೋ ಮಾಡಿರಲಿಲ್ಲ, ಇವಾಗೇ ಮಾಡ್ತಿರೋದು. ನೋಡಿ, ನಮ್ಮ ಚಿನಿಮಾ ಇವಾಗ ಹುಷಾರಾಗಿದ್ದಾಳೆ. ನೋಡಿ, ಮಧ್ಯಾಹ್ನದಿಂದನೂ ಮಳೆ ಬರ್ತಿದೆ, ಇಲ್ಲಿ ತುಂಬ ಮಳೆ ಇದೆ. ನೋಡಿ, ನಮ್ಮ ತಾಯಿಯವರು ಹೊರಗಡೆ ಬಟ್ಟೆ ತೊಳೆದು ಹಾಕಿದ್ದಾರೆ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೋಡಿ, ಮಳೆ ಎಷ್ಟು ಜೋರು ಬರ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಿಮ್ಮೂರಲ್ಲಿ ಮಳೆ ಬಂದರೆ ಕಮೆಂಟ್ ಮಾಡಿ. ನೋಡಿ, ನಮ್ಮ ಅಣ್ಣಂದು ಹೊರಗಡೆ ಬೈಕ್ ನಿಂತಿದೆ. ನೋಡಿ, ನಮ್ಮ ತಾಯಿಯವರು ಬಟ್ಟೆ ತೊಳೆದು ಹಾಕಿದ್ರು, ಹೊರಗಡೆ ನೆಂದ್ಬಿಟ್ಟಿದೆ ಫುಲ್ಲು. ಬನ್ನಿ, ಇವಾಗ ಒಳಗೆ ಹೋಗೋಣ. ಸಾಯಂಕಾಲ ನೋಡಿ, ಟೀ ಕುಡ್ದಾಯಿತು, ಇವಾಗ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ, ಅಡುಗೆ ಮಾಡಬೇಕು. ನೋಡಿ, ಹಾಲು ಕಾಯಿಸಿದ್ದಾಯಿತು. ಬೆಳಗಿಂದ ಒಂದು ಸ್ವಲ್ಪ ಸಾಯಂಕಾಲ ಟೀ ಉಳಿದಿತ್ತು, ಸ್ವಲ್ಪ ಬೆಳಗಿಂದು ಹಾಲು ಉಳಿದಿತ್ತು, ಹಾಗೆ ಮುಚ್ಚಿಟ್ಟಿದ್ದೀನಿ. ನೋಡಿ, ನಾನು ಪಾಯಸ ಮಾಡಬೇಕು ಅಂದು ಏನು ಹುರ್ಕ್ತಾ ಇದ್ದೇನೆ ಹೇಳಿ. ನೋಡಿ, ಶಾವಿಗೆ ಹುರ್ಕೊಂತ ಇದ್ದೀನಿ ತುಪ್ಪದಲ್ಲಿ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಕುದಿಯೋಕ್ಕೆ. ಚೆನ್ನಾಗಿ ಕುದೀತಾ ಇದೆ. ನೀರು ಕುದಿಯೋ ಒಳಗೆ ನಾನು ಒಂದು ಏಲಕ್ಕಿ 2 ಲವಂಗ ಜಜ್ಕೊಂಬರ್ತೀನಿ. ನೋಡಿ, ಇವಾಗ ಜಜ್ಕೊಂಡಿರೋದು ಅದರಲ್ಲಿ ಹಾಕಿದೆ ನಾನು ಶಾವಿಗೆಯಲ್ಲಿ. ಇವಾಗ ಶಾವಿಗೆ ಅದನ್ನು ಮಿಕ್ಸ್ ಮಾಡೋಕೆ ನೀರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಸಪ್ಪ ಬೇಕಾದರೆ ಸಪ್ಪ ಮಾಡ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮಾತ್ರ ಯಾವುದೇ ಸ್ವೀಟ್ ಆಗಲಿ ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ತೀನಿ ಮನೇಲಿ ಮಾತ್ರ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗಟ್ಟಿಯಾಗಿದೆ ಪಾಯಸ. ಇವಾಗ ಮನೆಯಲ್ಲೇ ಮಾಡಿದ್ದಿದ್ದು ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಚೆನ್ನಾಗಿ ಬಂದಿದೆ. ನಮ್ಮ ತಾಯಿಯವರೇ ಮಾಡ್ತಾರೆ ಮನೆಯಲ್ಲಿ. ಹಾಲು ತಂದಿರ್ತೀವಲ್ವ, ಅದನ್ನು ಹೆಪ್ಪಾಕಿ ನಮ್ಮ ತಾಯಿಯವರು ಮಾಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಲಾಸ್ಟಲ್ಲಿ ಈ ಥರ ಇದೆ ಪಾಯಸ ನಮ್ಮದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಹೇಳಿ ಶಾವಿಗೆ ಪಾಯಸ. ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ, ಹಾಗಾಗಿ ಮಾಡಿದ್ವಿ ಇವತ್ತು. ಬುಧವಾರ ಸಾಯಂಕಾಲ ಇದು ಅಡುಗೆ ನಂದು. ನೋಡಿ, ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಬಾಣಲಿಲಿ. ಹಪ್ಪಳ ಸಂಡಿಗೆ ಕರಿಬೇಕು ಅಂದು. ನೋಡಿ, ಇದು ಗೋಲ್ಡ್ ವಿನ್ನರೇ ಎಷ್ಟು ಚೆನ್ನಾಗಿದೆ. ನೋಡಿ, ಸಂಡಿಗೆ ಅಕ್ಕಿ ಹಪ್ಪಳ ರಾಗಿ ಹಪ್ಪಳ ತೊಗೊಂಡಿದ್ದೀನಿ. ಬನ್ನಿ, ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ, ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾವೆ ಅವು. ನೋಡಿ, ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ನಮ್ಮ ಚಿನಿಮ ಸ್ವಲ್ಪ ಇವಾಗ ಹುಷಾರಾಗಿದ್ದಾಳೆ, ಪರವಾಗಿಲ್ಲ. ಸಿರಪ್ ಅದು ಹಾಕಿದ್ದೀನಿ. ಹಾಗಾಗಿ ಇವತ್ತು ಬೆಳಗಿಂದ ಸ್ವಲ್ಪ ನಾನೇನು ಮಾಡೋಕ್ಕಾಗಿಲ್ಲ ವಿಡಿಯೋ. ಇವಾಗ ಸಾಯಂಕಾಲನೇ ಮಾಡ್ತಾಯಿರೋದು. ನೋಡಿ, ಸಂಡಿಗೆ ಕರಿತಾ ಇದ್ದೀನಿ ಇವಾಗ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ತೋರಿಸ್ತೀನಿ ಸಂಡಿಗೆ ಹಪ್ಪಳ ಮಾಡೋದು. ನೋಡಿ, ಹಪ್ಪಳ ಕರಿತಾ ಇದ್ದೀನಿ ಇವಾಗ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ನೋಡಿ. ನನಗೂ ಸ್ವಲ್ಪ ಇವಾಗ ಹುಷಾರಾಗಿದೆ. ನೋಡಿ,
ಅಂದರೆ ಇವಾಗ ಚಳಿ, ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ವಾ, ಹಾಗಾಗಿ ಚಳಿ ಇರುತ್ತಲ್ವ, ಸಾಯಂಕಾಲ ಏನಾದರೂ ತಿನ್ನಬೇಕು ಅನಿಸುತ್ತೆ. ಈ ಥರ ಕರಿದು ಬಾಕ್ಸಲ್ಲಿ ಕವರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಬೇಕಾದಾಗೆ ತೊಗೊಂಡು ತಿನ್ಬೋದು ಅಂತ. ಯಾಕೆಂದರೆ ಚಿಕ್ಕ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರೆ. ಅಂಗಡಿದು ತಂದು ತಿನ್ನಿಸೋಕ್ಕಿಂತ ಈ ಥರ ಮನೆಯಲ್ಲೇ ಕರೆದ್ಬಿಟ್ಟಿಟ್ರೆ ಕೊಡ್ಬೋದು ಮಕ್ಕಳಿಗೆಲ್ಲ, ಚೆನ್ನಾಗಿರುತ್ತೆ. ನೋಡಿ ಫೈನಲ್ ಈ ಥರ ಇಷ್ಟು ಕರೆದಿದ್ದೀನಿ ನಾನು. ನೋಡಿ ತಟ್ಟೆಗೆ ಸರ್ವ್ ಮಾಡೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ಲರಿಗೂ